ಅದನ್ನು ವಾಟ್ಸಪ್ ಮಾಡಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಮತ್ತು ನಮ್ಮ ಆಹಾರ ಉಪನಿರ್ದೇಶಕರು ಮತ್ತು ನಮ್ಮ ನಿಜಲಿಂಗಪ್ಪ ಸಂಸ್ಥೆಯ ರಿಜಿಸ್ಟ್ರ್ ಅವರು ಬಂದಿದ್ದರು. ನಮ್ಮ PS ಆಯಿತು, ಆಮೇಲೆ KEB ಅವರು ಬಂದಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಇವತ್ತಿನ ದಿವಸ ಇಲ್ಲಿ ಮಾಡ್ತಕ್ಕಂಥ ಏನು ಬೆಲ್ಲ ಇದೆ ಅದರೊಳಗೆ ಶುಗರ್ ಕಂಟೆಂಟ್ಸ್ ಇದೆ ಅನ್ನೋ ಬಗ್ಗೆ ನಾವು ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ನಿಜಲಿಂಗಪ್ಪ ಸಂಸ್ಥೆಯವರು ಏನಿದೆ ಲಾಸ್ಟ್ ಟೈಮ್ ಸರಿಯಾದಂಥ ವರದಿಯನ್ನು ಕೊಡದೇ ಇರೋದ್ರಿಂದ ಸಮಸ್ಯೆಗಳಾಗಿದ್ದಾವೆ. ಆದ ಕಾರಣಕ್ಕಾಗಿ ಅವರನ್ನು ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಮಾತ್ರ ನಾವು ಮಾಡಿಸ್ತೀವಿ ಅಂತ ಅವರೊಂದಿದ್ದಾರೆ. ಅದಕ್ಕೆ ಅವರು ಕೂಡ ಏನೈತೆ ನಿಜಲಿಂಗಪ್ಪ ಸಂಸ್ಥೆಯವರು ಇಲ್ಲ ನಾವು ಅದನ್ನು ಮಾಡ್ಬೇಕಂತಂದರೆ ಎಲ್ಲ ಕ್ಲಿಯರಾಗಿ ನೋಡ್ಕೋಬೇಕು. ಅದಕ್ಕೆ ಅವ್ರು ಕೇಳಿದ್ದಾರೆ ಟೈಮನ್ನು. ಅದರ ಪ್ರಕಾರ ಏನೈತಿ ನೆಕ್ಸ್ಟ್ ಟೈಮ್ ಅವ್ರು ಯಾವ ಹೇಳ್ತಾರೋ ಅವ್ರು ಬಂದು ಎಲ್ಲೊಂದು ಕಡೆ ರಾಜಕೀಯ ಪ್ರೆಷರ್ ಇದೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ರಾಜಕೀಯ ಪ್ರೆಷರ್ ವಿಷಯ ಅಂತ ಅವ್ರು ಹೇಳಿದ್ದಾರೆ. ಲಾಸ್ಟ್ ಟೈಮ್ ಮಾಡಿದ ವರದಿ ಮಾಡಿದಾಗ ನಾವು ಇಟ್ಟಿದ್ದಿಲ್ಲ. ಅವಾಗ ಅವ್ರು ಏನು ವರದಿ ಕೊಟ್ಟರು ಅನ್ನೋದು ನಮಗೂ ಗೊತ್ತಿಲ್ಲ ಅದರದ್ದು. ಅದ್ರ ಪ್ರಕಾರ ಏನೈತೆ ಅವರೇ ಹೇಳಿದ್ದಾರೆ. ಈಗ ಲಾಸ್ಟ್ ಟೈಮ್ ವರದಿ ಕೊಟ್ಟಿದ್ದಕ್ಕೂ ಈಗಕ್ಕೂ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ ಅವರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಬೇಕಾದ್ರೆ ನಮ್ಮ ನಿಜಲಿಂಗಪ್ಪ ಸಂಸ್ಥೆಯವರು ಏನು ಬಂದಿದ್ದಾರೆ ಅವ್ರಿಗೆ ಕೇಳಿದಾಗ ಡೀಟೇಲ್ ಗೊತ್ತಾಗುತ್ತೆ. ನಮ್ದು ಏನಿದೆ ಸೀಸಿಂಗ್ ಅವ್ರ ಅದು ವ್ಯತಿರಿಕ್ತ ಏನಾದರೂ ಆಗೈತಿ ಅಂತಂದ್ರೆ ಕಾನೂನಿಗೆ ವ್ಯತಿರಿಕ್ತ ಆಗಿತ್ತಂದ್ರೆ ನಾವು ನಮ್ಮ ತಾಲೂಕು ದಂಡಾಧಿಕಾರಿ ಮತ್ತು ಫುಡ್ DD ಅವ್ರು ಕುಡ್ಕೊಂಡು ಅದು ಸೀಸ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಇದ್ರ ಬಗ್ಗೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್. ತನಿಖೆ ಇದಕ್ಕೇನು ಬರೋದೇ ಇಲ್ಲ. ಇಲ್ಲ, ಇದಕ್ಕೆ ಅವ್ರು ಇನ್ನೂ ರಿಪೋರ್ಟ್ ಕೊಡ್ತಾ ಇಲ್ಲ. ನಮಗೆ ರಿಪೋರ್ಟ್ ಕೊಟ್ಟಿರತ್ತ ನಾವು ಮಾಡ್ತೀವಿ. ಇಲ್ಲ, ತಪ್ಪು ರಿಪೋರ್ಟ್ಗೆ ಹೋದ ಸಾರಿ ಕೊಟ್ಟಿರತ್ತಂದ್ರೆ ಅದ್ರ ಬಗ್ಗೆ ಏನೈತಿ ತನಿಖಾ ಇದರಿಂದ ಸಂಸ್ಥೆಯಿಂದ ಏನಾದ್ರು ತನಿಖೆ ಮಾಡಿರುತ್ತೆ ಬಂದು ತನಿಖೆ ಮಾಡಿಸ್ತೀವಿ. ಓಕೆ. ನಮ್ಮ ಕಾರ್ಖಾನೆಗೆ DC ಅವರ ಆದೇಶದ ಮೇರೆಗೆ AC ಅವರು, ಫುಡ್ DD ಅವರು, S ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ದವರು, ತಂತ್ರಜ್ಞರಾದ CB ಪಾಟೀಲ್ ಮತ್ತು MU ಪಾಟೀಲ್, ಮುಂದೆ ಹೆಸ್ಕಾಂ AW ಅವರು ಎಲ್ಲರೂ ಇವತ್ತು ನಮ್ಮ ಕಾರ್ಖಾನೆಗೆ ಬಂದಿದ್ದರು. ಬೆಳಗ್ಗೆ ಬಂದಾಗ ಯಾವುದೇ ಮುಂಚಿತವಾಗಿ ಯಾವುದೇ ನೋಟಿಸು ಕೊಟ್ಟಿಲ್ಲ. ಯಾವುದೂ ವಿಷಯನೂ ನಮಗೆ ಯಾರೂ ಹೇಳಿರಲಿಲ್ಲ. ಅವರು ಬಂದ ಮೇಲೆ ಆಮೇಲೆ ನೋಟಿಸ್ ಕೊಟ್ಟರು. ಈ ಥರ ಇದೇನು ಮೊದಲನೇದಲ್ಲ ನಮ್ಮ ಕಾರ್ಖಾನೆಗೆ. ಸತತವಾಗಿ 3 ವರ್ಷದಿಂದ ನಮ್ಮ ಫ್ಯಾಕ್ಟ್ರಿನೂ ಬಂದು ಕಿಡಿಬಿದ್ರು. ಈ ಥರ ಮೇಲಿನ ಮೇಲೆ ಕಿರುಕುಳ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಅಧಿವೇಶನದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದಲ್ಲಿ ಇದನ್ನು ಸ್ಟ್ರೈಕ್ ಮಾಡಿಬಿಟ್ಟು ಅವಾಗ ಮಾಡಿದಾಗ ಅವಾಗ ಎಲ್ಲ ಅಧಿಕಾರಿಗಳು ಹೇಳಿದ್ರು, ಇಲ್ಲ ಇನ್ಮೇಲೆ ಏನಾಗೋದಿಲ್ಲ ಅಂತೇಳಿ. ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ದವರು ಹೋದ ವರ್ಷ ಸ್ಯಾಂಪಲ್ ತೊಗೊಂಡಿದ್ದೀವಿ, ಅದ್ರ ಮೇಲೆ ಒಂದು ರಿಪೋರ್ಟ್ ಬೋಗಸ್ ರಿಪೋರ್ಟ್ ಕೊಟ್ಟು ಬ್ರೌನ್ ಶುಗರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ರು. ಅದಕ್ಕೆ ಇವತ್ತು ಆ ರಿಪೋರ್ಟ್ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದವರು ಇದನ್ನು ಬಂದ್ ಮಾಡಿ ಅಂತ ಆದೇಶ ಹೊರಡಿಸಿದ್ದಾರೆ. ಬೆಲ್ಲದ ಪುಡಿ ತಯಾರು ಮಾಡೋದು ಬಿಟ್ಟು ಬೇರೆ ಬ್ರೌನ್ ಶುಗರ್ ಮಾಡಿದರೆ ಬಂದ್ ಮಾಡಿ ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಅದರಲ್ಲೇನು ಬೆಲ್ಲದ ಪುಡಿ ಹೊರತು ಬೇರೆ ಐಟಮ್ ತಯಾರು ಮಾಡಿದರೆ ಹೇಳಿದ್ದಾರೆ. ಇವತ್ತು ಅವ್ರ ನೋಟಿಸದಲ್ಲಿ ಕೊಟ್ಟಿರೋದೇನು SNSIದವ್ರು ಬಂದು ಚೆಕ್ ಮಾಡಿಬಿಟ್ಟು ವಿಪರೀತವಾಗಿ ಕೂಡಲೇ ಬಂದ್ ಮಾಡ್ಬೇಕಂತ ನೋಟಿಸದಲ್ಲಿ ಇದೆ. ಅದನ್ನು ನಾವು ಬಂದಾಗ ನಾವು ಕೇಳಿದ್ದೀವಿ, ಅವರ ಎಲ್ಲರ ಸಮ್ಮುಖದಲ್ಲೇ ಕೇಳಿದ್ದೀವಿ. ಕೇಳಿದಾಗ ನೀವು ಬ್ರೌನ್ ಶುಗರ್ ಹೆಂಗಂತ ಕೊಟ್ರಿ, BIS ಸ್ಟ್ಯಾಂಡರ್ಡ್ ಪ್ರಕಾರ ಇರೋದು ನಮ್ಮ ಜಾಗ್ರಿ ಪೌಡ್ರು. ಅದನ್ನು ನಾವು ಕೇಳಿದ್ದಕ್ಕೆ ಯಾರ ಹತ್ರನೂ ಉತ್ತರ ಇರಲಿಲ್ಲ. ಈಗ ಸ್ಯಾಂಪಲ್ ತೊಗೊಂಡಿದ್ದಾರೆ. ಸ್ಯಾಂಪಲ್ ತೊಗೊಂಡು ಜಾಗ್ರಿ ಪೌಡ್ರದ್ದು ಸ್ಪೆಸಿಫಿಕೇಶನ್ ಬಂದಿದೆ. ಅದಕ್ಕೆ ನಮ್ಮ ಕಾರ್ಖಾನೆಯಲ್ಲಿ ನಮ್ಮ ಲ್ಯಾಬಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸ್ಯಾಂಪಲ್ ಚೆಕ್ ಮಾಡಿದ್ದಾರೆ. ಜಾಗ್ರಿ ಪೌಡ್ರದ್ದು ಪ್ಯಾರಾಮೀಟರ್ಸ್ ಎಲ್ಲ ಬಂದಿದೆ. ಈಗ ಸ್ಯಾಂಪಲ್ ತೊಗೊಂಡು ಹೋಗ್ತೀನಿ ಅಂತಂದರು. ಅದಕ್ಕೆ ನಾವೇನು ಅಡ್ಡಿಪಡಿಸಿಲ್ಲ. ಅವ್ರಿಗೆ ಸ್ಯಾಂಪಲ್ ನಮ್ಮ ಸಮ್ಮುಖದಲ್ಲೇ ಮಾಡಿ ಕಳಿಸ್ತಾ ಇದ್ದೀವಿ. ಸರ್ ಏನೂ ಇಲ್ಲ, ಇದು ನಮ್ಮ ಪಕ್ಕಕ್ಕೆ SS ಮಲ್ಲಿಕಾರ್ಜುನ್ ಅವ್ರದ್ದು ಕಾರ್ಖಾನೆ ಇರೋದು. ಇಲ್ಲೇ ಪಕ್ಕಕ್ಕೆ ನೀವು ನೋಡ್ತಾ ಇದ್ದೀರಾ, ಮಿನಿಸ್ಟ್ರದ್ದು SS ಮಲ್ಲಿಕಾರ್ಜುನ್ ಮಿನಿಸ್ಟ್ರದ್ದು.
ಈಗ 3 ವರ್ಷದಿಂದ ಇರೋದು ಅವ್ರಿಂದ ಕುಮ್ಮಕ್ಕದಿಂದನೇ ಇವರೆಲ್ಲ ರಾಂಗ್ ರಿಪೋರ್ಟ್ ಎಲ್ಲ ಬರೆದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ 3 ವರ್ಷದಿಂದ ಬಂದ್ ಕೆಡಿದ್ದಾರೆ. ಸುಮಾರು ಹೈಕೋರ್ಟ್ ಆರ್ಡರ್ಸು ನಮ್ಮಂತೆ ಇರುವಾಗಲೂ ಮತ್ತೆ ಆಫೀಸರ್ನ ಹಚ್ಬಿಟ್ಟು ಬೇರೆ ಬೇರೆ ಆರ್ಡರ್ ಮಾಡಿಸ್ಬಿಟ್ಟು ಅದಕ್ಕೆ ನಾವು ಮತ್ತೆ ಕೋರ್ಟ್ಗೆ ಹೋಗ್ಬೇಕು, ಬಂದ್ ಕೆಡಬೇಕು ಅನ್ನೋದು ಒಂದೇ ಉದ್ದೇಶ ಇತ್ತು. ಯಾಕಂದ್ರೆ ದೊಡ್ಡ ಫ್ಯಾಕ್ಟ್ರಿ ಮುಂದೆ ಚಿಕ್ಕ ಫ್ಯಾಕ್ಟ್ರಿ ಇರಬಾರ್ದು, ಇಲ್ಲ ಅವರೇ ತಗೋಬೇಕು ಅಂತ ಇರ್ಬೋದು. ಅದನ್ನು ನಾವು ಹೋದಾಗಲೂ ಒಂದ್ಸಲ ಹೇಳಿದ್ದಾರೆ ಅವರು, ನನಗೆ ಕೊಟ್ಬಿಡು ಅಂತ. ಅದಕ್ಕೆ ಈಗ ಈ ಥರ ಅಧಿಕಾರಿಗಳನ್ನು ಪ್ರತಿ ವರ್ಷ ಕಳಿಸೋದು, ಪ್ರತಿ ತಿಂಗಳು ಕಳಿಸೋದು, ಈ ಥರ ಹರಾಸ್ಮೆಂಟ್ ಆಗ್ತಾ ಇದೆ ನಮಗೆ. ಇದೇನು ಆರೋಪನಾ ಸರ್? ನಿಜ ಅವ್ರ ಮೇಲೆ ಮಾಡ್ತಿರೋದು ಆರೋಪ ಯಾಕೆ ಸರ್? ಈಗಾಗಲೇ ನಿಮ್ಮ ಮೀಡಿಯಾದವರು ಎಲ್ಲರೂ ಬಂದಿದ್ರಲ್ಲ ಅವತ್ತಾದ್ರೂ ಅದೇ ಆಗಿದೆ, ಇವತ್ತಾದ್ರೂ ಅದೇ ಆಗ್ತಾ ಇದೆ. ದೊಡ್ಡವರೇ ಬೆಳಿಬೇಕು, ಚಿಕ್ಕವರು ಬೆಳಿಬಾರ್ದು, ಅದೇ ಉದ್ದೇಶ. ಯಾಕಂದ್ರೆ ಸಣ್ಣ ಇಂಡಸ್ಟ್ರೀಸ್ ಇವ್ರ ಅಧಿಕಾರ ಇದೆ, ಹಣ ಇದೆ, ಅಧಿಕಾರವನ್ನು ದುರುಪಯೋಗ ಪಡಿಸ್ತಾರೆ. ಸರ್ ಏನೂ ಇಲ್ಲ, ಎಲ್ಲ ಆಫೀಸರ್ಗೂ ಹೇಳೋದು, ಕ್ಲೋಸರ್ ನೋಟಿಸ್ ಕೊಡ್ಸೋದು, ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡ್ಸೋದು. ಪ್ರತಿ ವರ್ಷ ನಡೆದಿರೋದೇ ಅದು ಸರ್. ಅದೇ ಬ್ಯಾಂಕ್ ಕರಪ್ಟ್ ಆಗಬೇಕು. ನಾವು ಬ್ಯಾಂಕ್ ತುಂಬದಿದ್ದಾಗ ಹರಾಜಿಗೆ ಹಾಕ್ತಾರಲ್ಲ, ಅವಾಗ ಸರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಒಂದು STP ಅಂತ ಒಂದ್ಸಲ ಬಂದ್ ಮಾಡಿಸಿದ್ರು. ಈ ಥರ ನೂರಾರಿದೆ, ಒಂದು ಎಷ್ಟು ಫೈಲ್ ಇದೆ, ನೋಟಿಸ್ಗಳಿದೆ. ಶುಗರ್ ಕಮಿಷನರ್ದಿಂದ ಮಾಡಿಸಿದ್ರು. ಲಾಸ್ಟ್ ಶುಗರ್ ಕಮಿಷನರು ನಮ್ಮ ಪರವಾಗಿ ಕೊಟ್ಟರು. ಇಲ್ಲ ನಾವು ಕಾನೂನಲ್ಲಿ ಎಲ್ಲಿದೆ ಅಂತ ನಾವು ನಮ್ಮ ವಕೀಲರು ಓದೋ ಕೇಳಿದಾಗ, ರವಿಕುಮಾರ್ ಅಂತ ಕಮಿಷನರ್ ಇದ್ದರು ಪ್ರಿವಿಯಸ್, ಅವಾಗ ರಿಪೋರ್ಟ್ ಕೊಟ್ಟರು. ಕೊಟ್ಟದ ತಕ್ಷಣವೇ ಟ್ರಾನ್ಸ್ಫರ್ ಆದ್ರು ಅವರು. ಅದು ಪ್ರಭಾವ ಬಳಸಿ ಮಾಡಿರ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ನಮ್ಗೆ ಆರ್ಡರ್ ಕೊಟ್ಟ ತಕ್ಷಣವೇ ಟ್ರಾನ್ಸ್ಫರ್ ಆದ್ರೆ ಮತ್ತೆ ಅದನ್ನೇ ತಿಳ್ಕೊಬೇಕಲ್ಲ. ಅವ್ರದ್ದೇನು ವ್ಯವಸ್ಥಿತವಾಗಿದೆಯಾ? ಅವ್ರದ್ದು ಏನೇನಿದೆ ನೋಡ್ಬೇಕಲ್ಲ. ಈಗ ಅಲ್ಲಿ ಯಾರು ಹೋಗೋದಿಲ್ಲ, ಯಾಕಂದ್ರೆ ಮಿನಿಸ್ಟರ್ ಫ್ಯಾಕ್ಟ್ರಿ ಅಲ್ಲಿ ಯಾಕೆ ಹೋಗ್ತಾರೆ? ಹೋದ್ರೆ ಇವ್ರ ಮನೆಗೆ ಹೋಗ್ತಾರೆ. ಒಬ್ಬ ಸಕ್ಕರೆ ಸಚಿವರಾಗಿ ಈ ರೀತಿ ವರ್ತನೆ ಮಾಡೋದ್ರಿಂದ ನಿಮ್ಮ ಸಕ್ಕರೆ ಸಚಿವರದಲ್ಲ, ಅದು SS ಮಲ್ಲಿಕಾರ್ಜುನ್ ಅವರು ಗಣಿ ಮತ್ತು ವಿಜ್ಞಾನ ತೋಟಗಾರಿಕೆ ಸಚಿವರಾಗಿ ಈ ರೀತಿ ವರ್ತನೆ ಮಾಡೋದ್ರಿಂದ ಇನ್ನುಳಿದ ರೈತರಿಗೆ ಎಷ್ಟು ತೊಂದರೆ ಆಯ್ತು? ತೊಂದರೆ ರೈತರಿಗೂ ಆಗೋದು. ಈಗ ನಾವು ಹೋದ್ಸಲ 6,000 ಟನ್ ಕಬ್ಬು ಒಣಗಿಸಿಬಿಟ್ರು. ತಂದು ಇಲ್ಲಿ ಇಟ್ಕೊಂಡು ಗುಡ್ಡೆ ಹಾಕೊಂಡು ಒಣಗಿದ ಮೇಲೆ ಅದನ್ನ ನಾವು ಸುಟ್ಟು ಹಾಕ್ಬೇಕಾಯ್ತು. ಅದನ್ನ ನಾವು ರೈತರಿಗೆ ಬಿಲ್ ಕೊಡ್ಲೇಬೇಕಲ್ಲ. 6 ಕೋಟಿ ನಾವು ಸಾಲ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಬೆಳಿಬಾರ್ದು, ಇದ್ದ ರೇಟಿಗೆ ತಗೊಂತ ನಾವು ನಮ್ಮ ಹಿರಿಯರು ಹೋದಾಗ ಹೇಳಿದ್ದಾರೆ, ನೀವೇ ತಗೊಂಡ್ಬಿಡಿ, ಸುಮ್ಮನೆ ಯಾಕೆ ಜಗಳ ಅಂತ. ಕೂಡ ಅಂದ್ರೆ 30 ಕೋಟಿ ತಗೋತೀನಿ, 40 ಕೋಟಿ ತಗೋತೀನಿ ಅಂತ ಹಾಕಿರೋದು. ಲೋನು 150 ಕೋಟಿ ಇದೆ. ಈಗ ಬಡ್ಡಿ ಎಲ್ಲಾನು ಕೂಡಿಸಿ 200 ಕೋಟಿ ಆಗಿದೆ. ಅದನ್ನ ಎಲ್ಲಿಂದ ನಾವು ಯಾವ್ದು ಅದಕ್ಕೆ ನ್ಯಾಯಬದ್ಧವಾಗಿ ನಡೆಸಿದ್ರೆ ಒಳ್ಳೆ ರೀತಿಯಲ್ಲಿ ಕಾರ್ಖಾನೆಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಆಫೀಸರ್ಗಳು ಏನಿಲ್ಲ ಸರ್, ನಾವು ಸ್ಪೆಸಿಫಿಕೇಶನ್ BI ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿ ನಮ್ಮ ಲ್ಯಾಬಲ್ಲಿ ಒಂದು ಮಾಡಿ, ನಿಮ್ಮ ಲ್ಯಾಬಲ್ಲಿ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಸಮಕ್ಷಮದಲ್ಲಿ ನಾವು ಮಾಡಿ, ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಸಮಕ್ಷಮದಲ್ಲಿ ಮಾಡಿ BI ಸ್ಟ್ಯಾಂಡರ್ಡ್ ಯಾವ್ದು ಬರುತ್ತಲ್ಲ ಅದನ್ನು ಕೊಡಿ. ನಮ್ದು ಬ್ರೌನ್ ಶುಗರ್ ಇದ್ರೆ ಬ್ರೌನ್ ಶುಗರ್ ಅಂತ ಕೊಡಿ, ರಾ ಶುಗರ್ ಇದ್ರೆ ರಾ ಶುಗರ್ ಅಂತ ಕೊಡಿ, ಬೆಲ್ಲದ ಪೌಡರ್ ಇದ್ರೆ ಬೆಲ್ಲದ ಪೌಡರ್ ಅಂತ ಕೊಡಿ ಅಂತಂದ್ರು. ಎಲ್ಲರೂ ಸಮಕ್ಷಮವಾಗಿ ಮಾಡಿದ್ರು. BI ಸ್ಟ್ಯಾಂಡರ್ಡ್ ಪ್ರಕಾರ ಬೆಲ್ಲದ ಪೌಡರ್ ಅಂತ ಬಂದಿದೆ. ಬೆಲ್ಲದ ಪೌಡರ್ ಹಾಕ್ಬಿಟ್ಟು ಮಾಜರ್ ಬರಿತಾ ಇದ್ದಾರೆ. ಇನ್ನು ಹೋದ್ಮೇಲೆ ಏನೇನು ಬರೀತಾರೋ ಅದು ಯಾರಿಗೂ ಗೊತ್ತಿಲ್ಲ. ಈಗೆಲ್ಲ ಹಿಂದ್ಗಡೆ ಆಗಿರೋದೆಲ್ಲ ಇದೇ ತರ, ಇಲ್ಲಿ ಮಾಡೋದೊಂದು ಅಲ್ಲಿ ಹೋಗಿ ಬೆರೆಯೋದೊಂದು ಇದೇ ತರ ಆಗಿದೆಯಲ್ಲ. ಸುಮಾರು ಉದಾಹರಣೆಗಳಿವೆ. ಮುಂದಿನ ಹೋರಾಟ ಏನ್ ಸರ್, ನಾವು ಕೋರ್ಟಲ್ಲಿ ಹೋಗ್ತೀವಿ, ಕೋರ್ಟಲ್ಲೇ ಇದನ್ನ ಮಾಡ್ತೀವಿ. ಈಗಾಗಲೇ ಮಾಡ್ಕೊಂತ 3 ವರ್ಷದಿಂದ ಬಂಡವಾಳ ಹಾಕ್ಬಿಟ್ಟು ಹಾಗೆ ಸುಮ್ಮನೆ ಕೂತಿದೀವಲ್ಲ, ಅದೇ ತರ ನಾವು ಮಾಡ್ಬೇಕಷ್ಟೇ. 3 ವರ್ಷದಲ್ಲಿ ನಮಗೆ ಇಲ್ಲ ಅಂದ್ರೂ ಒಂದು 120 ಕೋಟಿ ತನಕ ಲಾಸ್ ಆಗಿದೆ. ಎಲ್ಲ ವರ್ಕರ್ ಪೇಮೆಂಟ್ ಕೊಡಬೇಕು. ಅದನ್ನ ಸಾಲ ತಂತು ಕೊಟ್ಟಿದ್ದೀವಿ. ಈಗ ಎಲ್ಲರದ್ದು ಕೊಟ್ಟಿದ್ದೀವಿ ಸರ್. ಯಾವುದು ನಾವು ಕೊಡ್ಬೇಕಾದಂತದ್ದು ಬಾಕಿ ಯಾವ್ದು ಇಟ್ಕೊಂಡಿಲ್ಲ. ಸಾಲ ಮಾಡಿ ಆದ್ರೂ ನಾವು ರೈತರಿಗೆ ಕೊಟ್ಟಿದ್ದೀವಿ. ಕೊನೆಯದಾಗಿ ಸರ್, ಅಧಿಕಾರಿಗಳು ಸೀಸ್ಗೆ ಅಂತ ಬಂದಿದ್ರು, ಕೊನೆಯದಾಗಿ ಏನಿಲ್ಲ, ಶಾಂಪಲ್ ತಗೊಂಡು ಹೋದ್ರು. ನಾವು ಕೇಳಿದ್ದು ಪ್ರಶ್ನೆ ಉತ್ತರನೇ ಇಲ್ಲಲ್ಲ. ಅವ್ರು BI ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಕೊಟ್ಟಿದ್ದೀವಿ. ಇದ್ರ ಪ್ರಕಾರ ಬಂದಾಗ ಏನ್ ಮಾಡ್ತಾರ ನೋಡಿ ಅಂತ ಹೇಳಿದ್ವಿ. ಬೆಲ್ಲದ ಪೌಡರ್ ಅಂತ ಮಜದರ್ ಕಾಪಿ ಕೊಡ್ತಾ ಇದ್ದಾರೆ. ಯಾವುದೋ ಕುಮ್ಮಕ್ನಿಂದ ಬಂದಿದ್ರು. ಯಾಕಂದ್ರೆ ಈಗ ವಿಡಿಯೋ ಮೀಡಿಯಾದವ್ರು ಎಲ್ಲರೂ ಇದ್ದಾಗ ಈ ತರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಲ್ದೆ ಹಾಗೆ ಕೊಟ್ಟಿದ್ದಾರೆ. ಅದೇ ರಿಪೋರ್ಟ್ ಮೇಲೆ 1 ವರ್ಷ ಬಂದ್ ಕೇಳಿದ್ರು ನಮಗೆ. ಅದನ್ನ ನಾವು ಕೋರ್ಟ್ ಹೋಗ್ಬಿಟ್ಟು ಅದು ಪ್ರೊಸೀಜರ್ ಲಾಂಗ್ ಇರುತ್ತಲ್ಲ, ಅವ್ರಿಗೇನು ಬಂದ್ ಮಾಡ್ಬೇಕಷ್ಟೇ. ಇದೊಂದೇ ಉದ್ದೇಶ.